ಜೈ ಜಾತ್ಯತೀತ ಜನತಾ ದಳಕ್ಕೆ ಜೈ ಜಾತ್ಯತೀತ ಜನತಾ ದಳಕ್ಕೆ ಜೈ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜೈ ಎಚ್ ಡಿ ದೇವರಿಗೆ ಜೈ ಮಂಜುನಾಥ್ ಹೆಗ್ಗೇದಾರ್ ಅವರಿಗೆ ಜೈ ಹಲವು ಪ್ರಚಾರ ನಡೆಯುತ್ತೆ. ಕುಮಾರಸ್ವಾಮಿಯವರ ಸಾಕಷ್ಟು ಯೋಜನೆಗಳು ಅದಾವೆ. ಪಂಚರತ್ನ ಯೋಜನೆಯಾಗ ಮುಂದಿಟ್ಟುಕೊಂಡು ನಾವು ಚಲೋ ತಂದು ಪ್ರಚಾರ ಮಾಡತ್ತೀವಿ. ಈಗ ನಮ್ಮ ಶಹರ ವಿಭಾಗದಾಗ 1ರಿಂದ 9 ವಾರ್ಡ್ ಬರ್ತಾವೆ. ಇವತ್ತು 7ನೇ ವಾರ್ಡ್ನಾಗ ಬೆಳಸಿನ ಪ್ರಚಾರ ನಡೆದೈತಿ. ಸಾಕಷ್ಟು ಕುಮಾರಸ್ವಾಮಿ ಯೋಜನೆಗಳನ್ನು ತೋರಿಸಿ ಜನ ಸಾಕಷ್ಟು ರೆಸ್ಪಾನ್ಸ್ ಕೊಡತ್ತಾರೆ. ಈ ಸತ ನಾವು ಗ್ರಾಮೀಣ 71 ವಿಧಾನಸಭಾ ಕ್ಷೇತ್ರದಾಗ JDS ಧ್ವಜ ಹಾರಿಸ್ತೇವೆ ಅಂತೇಳಿ ಸರ್. ಇವತ್ತು ಮುಂಜಾನೆಯಿಂದ ಎತ್ತಿನಗುಡ್ಡ ಪ್ರಚಾರ ಮಾಡಿದ್ವಿ. ಆಮೇಲೆ ಈಗ ಇದು ನಮ್ಮ ಅಗ್ರಿ ಯೂನಿವರ್ಸಿಟಿ ಅಪೋಸಿಟ್ ಇರತಕ್ಕಂಥ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಪೂರ್ತಿ ಏರಿಯಾ ಅಡ್ಡಾಡ್ತೀವಿ. ಜನರದು ಸ್ಪಂದನೆ ಭಾಳ ಚೆನ್ನಾಗಿದೆ ನಮ್ಮ JDS ಪಕ್ಷದ ಮೇಲೆ. ಈ ಸಾರಿ ನಾವು ಸರಿ ಚೇಂಜ್ ಮಾಡ್ತೀವಿ, ಕುಮಾರಸ್ವಾಮಿ ಅವರಿಗೆ ಓಟ್ ಹಾಕ್ತೀವಿ ಅನ್ನುವಂಥ ಎಲ್ಲ ಜನರದ್ದು ಒಂದು ಅಡಿಮೆಂಟ್ ಐತೆ ಸರ್. ಅನುಕೂಲ ಆಗುವ ಲಕ್ಷಣ ಐತೆ ಸರ್. ಈ ಸರಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಜನರಿಗೆ ಒಂದು ಬೇಜಾರಾಗ್ಯಾವ. ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ನಾವು ಈ ಸತಿ ತಿರಸ್ಕಾರ ಮಾಡಿ ನಮ್ಮ ಜಾತ್ಯತೀತ ಜನತಾದಳವನ್ನು ಪ್ರಾದೇಶಿಕ ಪಕ್ಷವನ್ನು ನಾವು ಈ ಸತಿ ಎತ್ತಿ ಹಿಡಿತೀವಿ ಅಂತೇಳಿ ಎಲ್ಲ ಜನ ತಮ್ಮ ಮನದಾದ ಮಾತುಗಳನ್ನು ಹೇಳಿಕತ್ತಾರೆ ಸರ್. ಹೋದಲ್ಲೆಲ್ಲ ಒಂದು ಉತ್ತಮವಾದ ಸ್ಪಂದನೆ ಸಿಗ್ಲಿಕ್ಕತ್ತದೆ. ಈ ಪ್ರಚಾರಕ್ಕೆ ತಮ್ಮ ರಾಜ್ಯ ಮಟ್ಟದ ನಾಯಕರು ಯಾರು ಬರ್ತಾರೆ ಸರ್. ಈಗ 26ರ ನಂತರ ಈಗ ನಮ್ಮ CM ಇಬ್ರಾಹಿಂ ಸಾಹೇಬರು ಒಂದು 2 ಸಾರಿ ನಮ್ಮ ಕ್ಷೇತ್ರಕ್ಕೆ ಬಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತಾಡೋರು. ಆಮೇಲೆ ನಮ್ಮ ಕುಮಾರಸ್ವಾಮಿ ಅವರು ಈಗ ಬರಬೇಕಾಗಿತ್ತು, ಬಟ್ ಅವ್ರದ್ದು ಅನಾರೋಗ್ಯ ಕಾರಣದಿಂದ ಸ್ವಲ್ಪ ಪೋಸ್ಟ್ಪೋನ್ ಆಗ್ತದೆ. ಆದರೂ ಸಹಿತ ನಮ್ಮ ಕ್ಷೇತ್ರಕ್ಕೆ 1ರಿಂದ 2 ಸಾರಿ ಅವರು ಬರ್ತಾರೆ. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು 1 ಸಾರಿ ಬರ್ತಾನಂತೆ ಮಾತುಕೊಟ್ಟಿದ್ದಾರೆ. 71ನೇ 71 ಕ್ಷೇತ್ರದ ಚುನಾವಣೆ ಭಾಳ ರಂಗೇರಿತ್ತು ಸರ್ ಇದು. ಯಾಕಂದ್ರೆ ಇವತ್ತು BJP ಕಾಂಗ್ರೆಸ್ ಅಂತೇಳಿ ಒಂದು ಡಾಂಬರಿಕ ನಡೆದತ್ತಿದೆ. ಸುಳ್ಳು ಅವರು ಒಂದು ರುವಾಬ್ ತೋರಿಸಿ JDS ಇಲ್ಲನೋ ಅಂತ ಒಂದು ಮನೋಭಾವನ ಹುಟ್ಟು ಹಾಕ್ಯಾರ ಇಲ್ಲಿ. ಆದರೆ ಈಗ ನಾವು ಮನೆ ವಿಸಿಟ್ ಮಾಡಿದಾಗ ಗೊತ್ತಾಗತ್ತಿ JDS ಪರ ಜನ ಒಳಗೈತಿ ಹೊಲದ ಈ ಸತಕ್ಕೆ JDS ಮಾಡ್ತಾರೆ ಅನ್ನೋದು ಭಾಳ ನಂಬಿಕೆ ಬಂದೈತೆ ನಮಗೆ. ಆದರೆ ಈ ಸತಕ್ಕೆ ಗ್ಯಾರಂಟಿ ತ್ರಿಕೋನ ಸ್ಪರ್ಧೆ ಆಗೋದಂತ ಗ್ಯಾರಂಟಿ ಸರ್. ಸಂತೋಷದ ಸುದ್ದಿ ನಮಗೆ. ಯಾಕಂದರೆ ಮಾಜಿ ಸಚಿವರಾದಂಥ ಹನುಮಂತಪ್ಪ ಆಲ್ಕೋಡ್ ಮರಳಿ ಮನೆಗೆ ಬಂದಿದ್ದು JDS ಪಕ್ಷಕ್ಕೆ ಮತ್ತು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಕೈ ಬಲಪಡಿಸ್ತಾರೆ ಮತ್ತು ಇಡೀ ರಾಜ್ಯದಂಥ ಈ ಸಲ JDS ಬಾವುಟ ಹಾರ್ತಾವು ಅನ್ನೋದು ಇದೇ ನಮಗೆ ಇವತ್ತು ಸುದ್ದಿ. ಆಲ್ಕೋಡ್ ಹನುಮಂತಪ್ಪ ಮಾಜಿ ಸಚಿವರಾದಂಥ ಮತ್ತು ಹೊಳ್ಳಿ ಬಂದಿದ್ದಕ್ಕೆ ಮತ್ತು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ JDS ಹಾಯೆಸ್ಟಿಂದ ಆರಿಸಿ ಬರ್ತಾರೆ ಅಂತೇಳಿ ಈ ಸಂದರ್ಭದಾಗ ಹೇಳಕ್ಕೆ ನನಗೆ ಭಾಳ ಖುಷಿ ಅನಿಸುತ್ತೆ. ಮತ್ತು ಒಂದೇದಂತ ನಾನು ಫಸ್ಟ್ ಪಂದ್ಯವಾಗಿ ಆಲ್ಕೋಡ್ ಹನುಮಂತಪ್ಪ ಅವರಿಗೆ ನನ್ನ ಆತ್ಮೀಯದಿಂದ ನನ್ನ ಮನಸ್ಪೂರ್ವಕವಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೆ ನನ್ನ ಆತ್ಮದಿಂದ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೇನೆ. ನಾನು ಅವ್ರಿಗೆ ತುಂಬ ಬೇಕಾದವ. ಯಾಕಂದ್ರೆ ಅವ್ರ ಮನಸ್ಸನ್ನು ನಾನು ಪಕ್ಷ ಬಿಟ್ಟು ಹೋಗಿದ್ದಕ್ಕೆ ನನ್ನ ಮನಸ್ಸು ನೋವಿತ್ತು. ಇವತ್ತು ನನ್ನ ಮನಸ್ಸಿಗೆ ನೋವಾಗಿದ್ದು ಎಲ್ಲ ದೂರ ಆಗಿಬಿಡ್ತು ಹೊಳ್ಳಿ ಮನೆಗೆ ಬಂದಿದ್ದಕ್ಕೆ ಅವರು. ಅದಕ್ಕಾಗಿ ದೇವೇಗೌಡರ ಕೈ ಕುಮಾರಸ್ವಾಮಿ ಕೈ ಬಲಪಡಿಸ್ತಾರೆ. ಮತ್ತು ಈ ಸಲ ಉತ್ತರ ಕನ್ನಡದಾಗ JDS ಹೈದರಾಬಾದ್ ಕರ್ನಾಟಕ ಇವು ಎರಡೂ ಕೂಡ ಬಲ ಪಡಿಸೋಣಂತೆ ಈ ಸಲ 100ಕ್ಕೆ 100 ಗ್ಯಾರಂಟಿ ಇಲ್ಲಿ ಗೆದ್ದು ಬರೋದು ಸಿದ್ಧ JDS ಪಕ್ಷ ಅನ್ನೋದು ಈ ಸಂದರ್ಭದಾಗ ನೀವು ಹೇಳಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತೈತಿ. ಇವತ್ತಿನ ದಿವಸ ಜಾತ್ಯತೀತ ಜನತಾದಳದ ಒಂದು ಹುಮ್ಮಸ್ಸವಾದ ದಿನ ಅನ್ನಿಸ್ಬೋದು ನಾವು. ಯಾಕಂತಂದ್ರೆ ಈ ಸಲ ನಮ್ಗೆ ಇಷ್ಟು ದಿನ ಏನಾಗಿತ್ತು, ನಮ್ಮ ಆಲ್ಕೋಳ ಉತ್ತರ ಭಾಗದೊಳಗೆ ಅಂಥ ಲೀಡರ್ಸ್ ಯಾರು ನಮಗೆ ಇದ್ದಿದ್ದಿಲ್ಲ ಅಂಥೇಳಿ ನಾವು ಒಂದು ಮನನ್ನು ಕೊಟ್ಟಿದ್ವಿ. ಇವತ್ತು ಹುಮ್ಮಸ್ಸಾಗೈತೆ ನಮಗೆ. ಆಲ್ಕೋಡ ಹನುಮಂತಪ್ಪನವರು ಅಗ್ರಿ ಒಂದು ಉತ್ತಮವಾದ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಈ ಭಾಗಕ್ಕೆ ಅಂತಂದ್ರೆ ಅವರು ಅಗದಿ ಹೆಸರು ಗಳಿಸ್ಕೊಂಡು ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಕೂಡ ನಾವು ಅವ್ರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾರೆ. ನಿಜವಾಗ್ಲೂ ಇವತ್ತು ನಮ್ಮ ಗೌಸ್ ನದಾಬ್ ಸರ್ ಹೇಳ್ದಂಗೆ ನಮಗೆ ಭಾಳ ಸಂತೋಷವಾದಂಥ ದಿನ. ಯಾಕಂದರೆ ನಮ್ಮ ಮಾಜಿ ಸಚಿವರು ಒಬ್ಬ ಹಿರಿಯ ರಾಜಕಾರಣಿ ನಮ್ಮ ಒಂದು ಪಕ್ಷದ ಒಂದು ಏನೋ ಒಂದು ಮನಸ್ಸಿದವಾಗಿ ಬೇರೆ ಪಕ್ಷದಲ್ಲಿದ್ದರು ಇಲ್ಲಿವರೆಗೂ. ಬಟ್ ಅಲ್ಲಿ ಒಂದು ಉಸಿರುಗಟ್ಟು ವಾತಾವರಣವನ್ನು ನೋಡಿ ಭಾಳ ಬೇಜಾರಾಗಿ ಈಗ ಮರಳಿ ಗೂಡಿಗೆ ಅನ್ನುವಂಥ ಒಂದು ವಿಷಯದಂತೆ ನಮ್ಮ ಜಾತ್ಯತೀತ ಜನತಾದಳಕ್ಕೆ ಇವತ್ತು ಮರಳಿ ಆಗಮಿಸಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಹೊಸ ಹುರುಪು ಮೂಡೈತಿ. ನಮ್ಮ ಆಲ್ಕೋಡ್ ಹನುಮಂತಪ್ಪನವರು ಒಬ್ಬ ಒಳ್ಳೆಯ ವಾಗ್ಮಿ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರಂಥ ಒಳ್ಳೆಯ ಭಾಷಣಕಾರ ಇವತ್ತಿನವರೆಗೂ ಯಾರಿಲ್ಲ ಅಂತ ಹೇಳಿದರೂ ಅತಿಶಯೋಕ್ತಿ ಆಗಲಿಕ್ಕಿಲ್ಲ.
ಅವರ ಒಂದು ಭಾಷಣದಿಂದನೇ ಒಂದು ಸಾವಿರಾರು ಓಟುಗಳು ಬರ್ತಾವೆ ಅಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ರಾಜಕಾರಣಿ. ಇವತ್ತು ಅವ್ರು ಬಂದಿದ್ದು ನಮ್ಗೆ ನಿಜವಾಗ್ಲೂ ಭಾಳ ಖುಷಿ ಐತಿ. ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಅವರು ಪ್ರಚಾರಕ್ಕೆ ಸಹಿತ ಬರ್ತಾರೆ, ನಮ್ಮ ಧಾರವಾಡ ಗ್ರಾಮೀಣ ಭಾಗಕ್ಕೂ ಅವರು ಪ್ರಚಾರಕ್ಕೆ ಬರ್ತಾರೆ. ಅವ್ರು ಬರೋದ್ರಿಂದ ನಮಗೆ ಇಲ್ಲಿ SC ST ಎಡಗೈ ಮತ್ತು ಬಲಗೈಯಲ್ಲಿರ್ತಕ್ಕಂಥ ಎರಡೂ ಮತದಾರರು ನಮಗೆ ಜಾತ್ಯತೀತ ಜನತಾದಳ ಪಕ್ಷವನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಭಾಳ ಬಿರುಸಿನ ಚುನಾವಣಾ ಪ್ರಚಾರವನ್ನು ನಾವು ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿ ಆದಂಥ ಮಂಜುನಾಥ್ ಹಗೆದಾರರೊಂದಿಗೆ ನಾವು ಗ್ರಾಮೀಣದವರು ಮತ್ತು ಸಿಟಿಯವರು ಎಲ್ಲರೂ ಸೇರಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಈ ಒಂದು ಗ್ರಾಮೀಣ ಭಾಗದಾಗ ಪ್ರಚಾರವನ್ನು ಮಾಡ್ತಾಯಿದ್ದೇವೆ. ಕುಮಾರಸ್ವಾಮಿಯವರ ಒಂದು ಸಾಲ ಮನ್ನಾ ಮತ್ತು ರೈತಪರ ಚಿಂತನೆ ಹಾಗೂ ಸೈಕಲ್ ವಿತರಣೆ, ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ನಾವು ಜನರಿಗೆ ಮನತಟ್ಟುವಂಗೆ ಹೇಳಿ ಮತ್ತು ಕುಮಾರಣ್ಣವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಈಗ ಮಾಡಿರ್ತಕ್ಕಂಥ ಪಂಚರತ್ನ ಯೋಜನೆ ಕಾರ್ಯಕ್ರಮಗಳನ್ನು ಎಲ್ಲ ಜನತೆಗೆ ಪ್ರತಿಯೊಂದು ಮನೆಗೂ ಹೋಗಿ ಈ ಥರ ನಮ್ಮ ಕಾರ್ಯಕ್ರಮಗಳಿದ್ದಾವೆ, ದಯಮಾಡಿ ಮಂಜುನಾಥ್ ಹಗೆದಾರವರಿಗೆ ಮತ್ತು ಕುಮಾರಣ್ಣನಿಗೆ ಒಂದು ಓಟನ್ನು ಕೊಡಿ ಅಂತ ಹೇಳಿ ನಮ್ಮ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಆದಂಥ ಮಂಜುನಾಥ್ ಹಗೆದಾರವರಿಗೆ ಮತ್ತು ನಮ್ಮ ಪಕ್ಷದ ಗುರುತಾದಂಥ ನೆನೆಹತ್ತ ಮಹಿಳೆಗೆ ನಾವು ಮತಯಾಚನೆ ಮಾಡ್ತಾಯಿದ್ದೀವಿ. ಸ್ಪಂದನೆ ಭಾಳ ಅಭೂತಪೂರ್ವವಾಗೈತಿ. ಯಾಕಂದರೆ ಎಲ್ಲರೂ ಎರಡೂ ರಾಷ್ಟ್ರೀಯ ಪಕ್ಷಗಳು ಬೇಡ, ಈ ಸರಿ JDSನ ನಾವು ಆಯ್ಕೆ ಮಾಡ್ತೀವಿ ಅಂತೇಳಿ ನಮ್ಮ ಮನದಾಳ ಮಾತು ಹೇಳಕತ್ತಾರೆ. ಜೊತೆಗೆ ಕುಮಾರಣ್ಣರ ಹೊಸ ಯೋಜನೆಗಳೇನು ಬಂದವು ಇವೆಲ್ಲ ಜನರಿಗೆ ಭಾಳ ಇಷ್ಟ ಆಗ್ಯಾವ. ಇದಕ್ಕಿಂತ ಮುಂಚೆ 2 ಸತಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕುಮಾರಣ್ಣ ಭಾಳ ಜನಪರ ಕೆಲಸಗಳನ್ನು ಮಾಡಿದರು. ರೈತರ ಸಾಲ 2 ಸತಿ ಮನ್ನಾ ಮಾಡಿದರು, ಆಮೇಲೆ ವಿದ್ಯಾರ್ಥಿಗಳ ಸೈಕಲ್ ವಿತರಣೆ ಮಾಡಿದರು, ಆಮೇಲೆ ಎಲ್ಲ ಒಂದು ಭಾಗ್ಯಲಕ್ಷ್ಮಿ ಬಾಣಗಳನ್ನು ವಿತರಣೆ ಮಾಡಿದರು. ಭಾಳ ಜನಪರ ಯೋಜನೆಗಳಿಗೆ ಜನ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಲಿಕ್ಕತ್ತಾರೆ. ನಾವು ಹೋದಲ್ಲೆಲ್ಲ ಒಂದು ಜನರ ಒಂದು ಆಶೀರ್ವಾದ ಈ ಸರಿ JDS ಪಕ್ಷಕ್ಕೆ ಆಗ್ತದೆ. ಧಾರವಾಡ 71ನೇ ಕ್ಷೇತ್ರದಲ್ಲಿ ಈ ಸರಿ JDS ಪಕ್ಷದ ಬಾವುಟ ಹಾರ್ತದಂತೆ ನಾನು Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.